ಚಾನಲ್ ಶಮ್ಮು's ಸ್ಮಾರ್ಟ್ ಕಿಚನ್. ಇವತ್ತಿನ ವಿಶೇಷ ರೆಸಿಪಿ ಏನೆಂದರೆ ಇನ್ಸ್ಟೆಂಟ್ ಪಾನಿಪುರಿ. ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಪಾನಿಪುರಿಗೆ ಸ್ವೀಟ್ ಸಾಸ್ ಹೇಗೆ ಮಾಡೋದಂತ ನೋಡೋಣ. ಹುಣಸೆಹಣ್ಣು ಅರ್ಧ ಗಂಟೆ ನೆನೆಕ್ಕೆ ಇಡಬೇಕು. ಬೆಲ್ಲ ಹಾಕಬೇಕು, ಅದರಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸಬೇಕು. ಚೆನ್ನಾಗಿ ಕುದಿದೆ ನೋಡಿ. ಇವಾಗ ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನೋಡಿ ರೆಡಿಯಾಗಿದೆ. ಇವಾಗ ಚೆನ್ನಾಗಿ ಕುದ್ದಿದೆ, ಗಟ್ಟಿ ಬಂದಿದೆ. ಬೆಲ್ಲ ಮತ್ತು ಹುಣಸೆಹಣ್ಣು ಗಟ್ಟಿ ಸಾಸ್ ಥರ ಬಂದಿದೆ. ಇವಾಗ ರೆಡಿಯಾಗಿದೆ. ತಣ್ಣಗೆ ಮಾಡೋಕ್ಕೆ ಇಡಬೇಕು. ತಣ್ಣಗಾಗಿದೆ. ಇವಾಗ ಮ್ಯಾಶ್ ಮಾಡಿ ಜರಡಿ ಹಿಡಿಯೋಣ. ಈ ಥರ ಮ್ಯಾಶ್ ಮಾಡಿ ಜರಡಿ ಹಿಡಬೇಕು. ಎಲ್ಲ ಫ್ಲೇವರ್ಸು ಅದರಲ್ಲಿ ಬರುತ್ತೆ. ಇದು ನೋಡಿ ಪಾನಿಪುರಿ ಸ್ವೀಟ್ ಸಾಸ್ ರೆಡಿಯಾಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ, ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಅರ್ಧ ಲಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಹಾಕೋಣ ಅರ್ಧ ಸ್ಪೂನಷ್ಟು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ನೋಡಿ ರೆಡಿಯಾಗಿದೆ. ಇವಾಗ ಜರಡಿ ಹಿಡಿಬೇಕು. ಚೆನ್ನಾಗಿ ನೀರು ಹಾಕ್ಕೊಂಡು ಜರಡಿ ಹಿಡಿಯೋಣ. ಇದು ನೋಡಿ ರೆಡಿಯಾಗಿದೆ. ನಮ್ಗೆ ಎಷ್ಟು ಬೇಕಷ್ಟು ನೀರು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕೋಬೇಕು. ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಪೂರಿ ಹಾಕೋಣ. ಇದು ಪೂರಿ ಯಾವುದೇ ಸೂಪರ್ ಮಾರ್ಕೆಟಲ್ಲಿನೂ ಅವೈಲೇಬಲ್ ಇರುತ್ತೆ. ಪಾನಿಪುರಿ ಪೂರಿ ಅಂದರೆ ಸಿಗುತ್ತೆ. ಇದು ನೋಡಿ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೂರಿ. ಈ ಥರ ಹೊರಗಡೆ ತಂದು ಮನೆಯಲ್ಲೇ ಸಾಸು ಪಾನಿ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇದು ನೋಡಿ ಬಾಲ್ ಥರ ಆಗಿದೆ ಪಾನಿಪುರಿ. ಇವಾಗ ರೆಡಿಯಾಗಿದೆ. ಸರ್ವ್ ಮಾಡೋಣ. ಪೂರಿನಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೋಣ. ಸ್ವಲ್ಪ ಸ್ವೀಟ್ ಸಾಸ್ ಹಾಕೋಣ. ರೆಡಿಯಾಗಿದೆ ನೋಡಿ. ಇವಾಗ ಸರ್ವ್ ಮಾಡೋಣ. ಈ ಥರ ನೀವು ಮಾಡಿ ನೋಡಿ ಮನೆಯಲ್ಲಿ. ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ನನ್ನ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.